ಕಾಲ್ತುಳಿತದ ಬಳಿಕ ಸಿಎಂ ದೋಸೆ ತಿಂದ ಆರೋಪದ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ಬಾಣ ಬೀಸ್ತಾರೆ. ದುರಂತದ ಬಳಿಕ ಸಿಎಂ ದೋಸೆ ತಿಂದ ಮಾಹಿತಿ ಇದೆ. ಇದು ಸತ್ಯವಾದರೆ ಮನುಷ್ಯತ್ವ ಇಲ್ಲದವರು ಮಾಡುವಂತ ಕೆಲಸ. ಆ ಕೆಲಸ ಮಾಡಿದ್ರೆ ಆ ಭಗವಂತನು ಕೂಡ ಕ್ಷಮಿಸಲ್ಲ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡವರ ಶಾಪ ತಟ್ಟುತ್ತೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದೇನು ಮಾತಾಡಿದ್ದಾರೆ ನೋಡೋಣ. ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ, ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದಿದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಕಾಲ್ತುಳಿತದ ಬಳಿಕ ಸಿಎಂ ದೋಸೆ ತಿಂದ ಆರೋಪದ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ಬಾಣ ಬೀಸ್ತಾರೆ. ದುರಂತದ ಬಳಿಕ ಸಿಎಂ ದೋಸೆ ತಿಂದ ಮಾಹಿತಿ ಇದೆ. ಇದು ಸತ್ಯವಾದರೆ ಮನುಷ್ಯತ್ವ ಇಲ್ಲದವರು ಮಾಡುವಂತ ಕೆಲಸ. ಆ ಕೆಲಸ ಮಾಡಿದ್ರೆ ಆ ಭಗವಂತನು ಕೂಡ ಕ್ಷಮಿಸಲ್ಲ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡವರ ಶಾಪ ತಟ್ಟುತ್ತೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದೇನು ಮಾತಾಡಿದ್ದಾರೆ ನೋಡೋಣ. ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ, ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದಿದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಕಾಲ್ತುಳಿತದ ಬಳಿಕ ಸಿಎಂ ದೋಸೆ ತಿಂದ ಆರೋಪದ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ಬಾಣ ಬೀಸ್ತಾರೆ. ದುರಂತದ ಬಳಿಕ ಸಿಎಂ ದೋಸೆ ತಿಂದ ಮಾಹಿತಿ ಇದೆ. ಇದು ಸತ್ಯವಾದರೆ ಮನುಷ್ಯತ್ವ ಇಲ್ಲದವರು ಮಾಡುವಂತ ಕೆಲಸ. ಆ ಕೆಲಸ ಮಾಡಿದ್ರೆ ಆ ಭಗವಂತನು ಕೂಡ ಕ್ಷಮಿಸಲ್ಲ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡವರ ಶಾಪ ತಟ್ಟುತ್ತೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದೇನು ಮಾತಾಡಿದ್ದಾರೆ ನೋಡೋಣ. ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ, ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದಿದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ
ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಕಾಲ್ತುಳಿತದ ಬಳಿಕ ಸಿಎಂ ದೋಸೆ ತಿಂದ ಆರೋಪದ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ಬಾಣ ಬೀಸ್ತಾ ಇದ್ದಾರೆ. ದುರಂತದ ಬಳಿಕ ಸಿಎಂ ದೋಸೆ ತಿಂದ ಮಾಹಿತಿ ಇದೆ. ಇದು ಸತ್ಯವಾದ್ರೆ ಮನುಷ್ಯತ್ವ ಇಲ್ಲದವರು ಮಾಡುವಂತ ಕೆಲಸ. ಆ ಕೆಲಸ ಮಾಡಿದ್ರೆ ಆ ಭಗವಂತನು ಕೂಡ ಕ್ಷಮಿಸಲ್ಲ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡವರ ಶಾಪ ತಟ್ಟುತ್ತೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಮಾತಾಡಿದ್ದಾರೆ ನೋಡೋಣ. ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ, ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದಿದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಕಾಲ್ತುಳಿತದ ಬಳಿಕ ಸಿಎಂ ದೋಸೆ ತಿಂದ ಆರೋಪದ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ಬಾಣ ಬೀಸ್ತಾ ಇದ್ದಾರೆ. ದುರಂತದ ಬಳಿಕ ಸಿಎಂ ದೋಸೆ ತಿಂದ ಮಾಹಿತಿ ಇದೆ. ಇದು ಸತ್ಯವಾದ್ರೆ ಮನುಷ್ಯತ್ವ ಇಲ್ಲದವರು ಮಾಡುವಂತ ಕೆಲಸ. ಆ ಕೆಲಸ ಮಾಡಿದ್ರೆ ಆ ಭಗವಂತನು ಕೂಡ ಕ್ಷಮಿಸಲ್ಲ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಮಕ್ಕಳನ್ನ ಕಳೆದುಕೊಂಡವರ ಶಾಪ ತಟ್ಟುತ್ತೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಮಾತಾಡಿದ್ದಾರೆ ನೋಡೋಣ. ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ, ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದಿದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ.